ಪಕ್ಷದ ಭ್ರಷ್ಟಾಚಾರ ಕುರಿತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಿರೇಕೆರೂರು ತಹಸೀಲ್ದಾರ್ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಹಿರೇಕೆರೂರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದಲ್ಲಿನ ಲಂಚಗುಳಿತನದ ಭ್ರಷ್ಟಾಚಾರ ಹಾಗೂ ಸರ್ಕಾರದ ಆಡಳಿತ ವೈಫಲ್ಯತೆಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳೇ ಬಹಿರಂಗವಾಗಿ ಆರೋಪಿಸುತ್ತಿರುವುದರಿಂದ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಎಂದು ಹಿರೇಕೆರೂರು ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಜನರಿಗೆ ದಕ್ಷ ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚಗುಳಿತನ, ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ತುಂಬಿ ತುಳುಕುತ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಮತ್ತು ಮುಖಂಡರುಗಳು ರಾಜ್ಯ ಸರ್ಕಾರದ ಸಚಿವರುಗಳ ವಿರುದ್ಧ ಬಹಿರಂಗವಾಗಿ ಸಾಕ್ಷಿ ಸಮೇತ ದಾಖಲೆಗಳೊಂದಿಗೆ ಮಾಧ್ಯಮಗಳಲ್ಲಿ ನೇರವಾಗಿ ಆರೋಪಿಸುತ್ತಿದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯದ ಮಾನ ಹರಾಜಾಗುತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿದ್ದು ಯಾವುದೇ ಅಭಿವೃದ್ಧಿ ಆಗುತ್ತಿಲ್ಲ. ನಮ್ಮ ಹಿರೇಕೆರೂರು ತಾಲೂಕಿನಲ್ಲಿ ಯಾವುದೇ ಜನಸಾಮಾನ್ಯರ ಹಾಗೂ ರೈತರ ಕೆಲಸಗಳು ಆಗುತ್ತಿಲ್ಲ ಹಾಗೂ ಸಾಮಾನ್ಯ ಜನರ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಆದ ಕಾರಣ ರಾಜ್ಯ ಸರ್ಕಾರ ದುರಾಡಳಿತದಿಂದ ಅಧಿಕಾರ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಈ ಮೂಲಕ ಹಿರೇಕೆರೂರು ತಾಲೂಕಾ ಜೆಡಿಎಸ್ ಪಕ್ಷದ ಘಟಕದಿಂದ ವಿನಂತಿಸಿಕೊಳ್ಳುತ್ತೇವೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ ಪೂಜಾರ್, ನಾಗರಾಜ್ ಬ್ಯಾಡಗಿ, ರಾಜು ಹುಬ್ಳಿಕರ್ ಇನ್ನು ಮುಂತಾದ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರ್, ಇವಾಗ ತಾವು ಜೆಡಿಎಸ್ ಪಕ್ಷದವರು ಎಲ್ಲ ಮುಖಂಡರು ಮತ್ತು ಹಾಗೂ ತಾವೆಲ್ಲ ಸೇರಿಕೊಂಡು ರ್ಯಾಲಿ ಮೂಲಕ ತಾಲೂಕು ದಂಡಾಧಿಕಾರಿಗೆ ಮನವಿ ಕೊಟ್ಟಿದ್ದೀರಿ. ಏನು ಉದ್ದೇಶ, ಯಾವ ಸಂಬಂಧ ಉದ್ದೇಶಕ್ಕೆ ತಾವು ಮನವಿ ಕೊಟ್ಟಿದ್ದೀರಿ? ನಮಸ್ಕಾರ. ನಾವು ಹಿರೇಕೆರೂರು ತಾಲೂಕಿನ ಮತ್ತು ಡಾಕ್ಟರ್ ಯುವರಾಜ್ KS ಅಂತಂದು ಹಿರೇಕೆರೂರು ತಾಲೂಕಿನ ನೆಕ್ಸ್ಟ್ ತಾಲೂಕಾಧ್ಯಕ್ಷರಾಗಿ ಮನೆ ಸೇರ್ಪಡೆಯಾಗಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಬಿಕ್ಕಟ್ಟು ಸಂಭವಿಸಿದೆ. ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಕೆಲವೊಂದಿಷ್ಟು ದುರಾಡಳಿತ ಅಂದರೆ ದೌರ್ಜನ್ಯ ಮತ್ತು ಲಂಚಗುಳಿತನ, ಭ್ರಷ್ಟಾಚಾರ, ಕಳಪೆ ಕಾಮಗಾರಿಗಳಿಗೆ ಸಿಕ್ಕಾಪಟ್ಟಿ ರಾಜ್ಯಾದ್ಯಂತ ಎಲ್ಲಿ ಕರಲ್ಲಿ ನಡೀತಾ ಇದ್ದಾವೆ, ಗಲಭೆಗಳು ನಡೀತಾ ಇದ್ದಾವೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇವುಗಳ ಬಗ್ಗೆ ಯಾವುದೇ ರೀತಿಯ ಸರಿಯಾದ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಅದರ ವಿರುದ್ಧ ನಾವು ಪ್ರತಿಭಟನೆ ಮೂಲಕ ನಮ್ಮ ಬಸವನಗೌಡ ಸರ್ ಮತ್ತು ನಾಗರಾಜಣ್ಣರ ಮೂಲಕ ಏನೋ ತಾಲೂಕಲ್ಲಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಕ್ಕಂತಹ ಒಂದು ಪ್ರಯತ್ನ ಮಾಡಿದ್ದೇವೆ. ರಾಜ್ಯಪಾಲರ ಮೂಲಕ ಈ ಒಂದು ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ಕಿತ್ತಾಕಬೇಕು, ವಜಾಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲರ ಸಮ್ಮುಖದಲ್ಲಿ, ಜೆಡಿಎಸ್ ಮುಖಂಡರ ಸಮ್ಮುಖದಲ್ಲಿ ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಒಂದು ಇಂದಿನ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಹೋರಾಟ ಉಗ್ರವಾಗಿರುತ್ತೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಮೂಲಕ ಒಂದು ಸೂಕ್ತವಾದ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಆದೇಶ ಮಾಡ್ತಾ ಇದ್ದೀವಿ. ತಾವೇನು ಇವಾಗ KS ಪಕ್ಷವನ್ನು ಹೊರತುಪಡಿಸಿ ಅದನ್ನು ಬಿಟ್ಬಿಟ್ಟು ಇವಾಗ ಜೆಡಿಎಸ್ ಪಕ್ಷ ಬಂದಿದ್ದೀರಲ್ಲ, ತಮ್ಗೇನು ಉದ್ದೇಶ ಇದೆಯಾ? RS ಪಕ್ಷದ ನಿಲುವುಗಳು ನನಗೆ ಸ್ವಲ್ಪ ಲೈಕ್ ಆಗಲಿಲ್ಲ. ಅದೇ ಉದ್ದೇಶದಿಂದ ಮತ್ತೆ ಜೆಡಿಎಸ್ ಪಕ್ಷ ರೈತರ ಪಕ್ಷ, ರೈತ ಬಾಂಧವರ ಪಕ್ಷ, ಇದು ಜನರ ಪರವಾಗಿ ಒಂದು ಫೈಟ್ ಮಾಡ್ಕೊಂತ ಬಂದಿದೆ. ಕುಮಾರಣ್ಣ ನೇತೃತ್ವದಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಜನಪರ ಯೋಜನೆಗಳ ಮತ್ತು ರೈತಪರ ಯೋಜನೆಗಳನ್ನು ಜಾರಿಗೆ ತಂದು ರಾಜ್ಯದಲ್ಲಿ ಗಮನ ಸೆಳೆತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದೇ ಉದ್ದೇಶದಿಂದ ನಾನು ರೈತರ ಮಗನಾಗಿರೋದ್ರಿಂದ ರೈತರ ಒಂದು ಅಹವಾಲುಗಳನ್ನು ಆಹ್ವಾನಿಸಬೇಕು ಅಂತಂದು ಅದಕ್ಕೆ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಸರ್, ಇವಾಗ ತಾವು ಬ್ಯಾಡಗಿ ತಾಲೂಕಿಂದ ಬಂದಿದ್ದೀರಿ, ಯುವರಾಜ್ KS ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಿ. ಹಿರೇಕೆರೂರು ತಾಲೂಕಿಂದ ಅವ್ರಿಗೆ ಇನ್ನೇನು ಬರ ಮುಂಬರುವ ದಿನಗಳಲ್ಲಿ 2028ಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ಕೊತಿದ್ದಾರೆ. ತಾವು ಕೂಡ ಬ್ಯಾಡಗಿ ತಾಲೂಕಲ್ಲಿ ಆಕಾಂಕ್ಷಿದ್ದೀರಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್? ಇವತ್ತು ಯುವರಾಜ್ ಅವರಿಗೆ ತುಂಬ ದಿವಸದ ಪರಿಚಯ ಇದ್ದಾರೆ. ನಾರಾಯಣ್ ಮುದ್ದಳ್ಳಿ ಅಂತೇಳಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ. ಸೊ ಇವಾಗ ಫಸ್ಟ್ ಇದಕ್ಕೂ ಮುಂಚೆ KRS ಪಕ್ಷದಲ್ಲಿ ಇದ್ದರು. ಆ ಪಕ್ಷದಲ್ಲಿ ಸ್ವಲ್ಪ ಅವರಿಗೆ ಏನೋ ಸಪೋರ್ಟ್ ಆಗಲಿಲ್ಲ. ಹಂಗಾಗಿ ನಾವು ಸ್ವಲ್ಪ ಬ್ಯಾಡಗಿ ತಾಲೂಕು ಓಡಾಡ್ತೀವಿ, ಅವೇನು ಜಿಲ್ಲಾ ಪೂರ್ತಿ ಓಡಾಡ್ತೀನಿ ಇಲ್ಲ ಅಂತಲ್ಲ. ನನಗೆ ಇವ್ರು ಸಿಕ್ಕರು ಹೇಗೆ ಏನಂತೆಲ್ಲ ಪಕ್ಷ ಬಗ್ಗೆ ಅವ್ರಿಗೆ ಹೇಳ್ಕೊಟ್ಟೆ, ಹಿಂಗಿದೆ ಅಂತೇಳಿ. ಸೊ ನಾವು ಹಿರೇಕೆರೂರು ತಾಲೂಕು ಕಟ್ಟಬೇಕಂತ ಮಾಡಿದ್ವಿ. ನಿಮ್ಮ ಅಪೇಕ್ಷೆ ಮೇರೆಗೆ ಬಂದು ಬೆಳೆಸ್ಕೊಟ್ರೆ ನಾವು ಮುಂದುವರಿತೀವಿ ಅಂತ ಹೇಳಿದರು. ಸೊ ಹಾಗೆ ಇವ್ರ ಹತ್ರ ಬಂದ್ಬಿಟ್ಟು ಇವ್ರಿಗೆ ಉದ್ದುಮಿಸಿದೆ. ಇದು ಕರೆಕ್ಟ್ ಇವತ್ತೆಲ್ಲ ಆಯಿತು. ಇನ್ನು ಮುಂದೆ ನೆಕ್ಸ್ಟ್ ತಾಲೂಕು ಅಧ್ಯಕ್ಷ ನೇಮಕ ಆಗಬೇಕು. ಇವಾಗೆಲ್ಲ ತೋರಿಸ್ಕೊಟ್ಟಿದ್ದೀವಿ, ಈಗ ಅರ್ಜಿ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ತಾಲೂಕು ಅಧ್ಯಕ್ಷ ನೇಮಕ ಮಾಡೋಕ್ಕಂತ ಮಾಡ್ಬೇಕಂತ ಆಸೆ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಂದು ಅವರು TP-ZP ಎಲೆಕ್ಷನ್ ಬೇರೆ ಬಂತು, ಅದಕ್ಕೂ ಬೇರೆ ಆಕಾಂಕ್ಷಿ ಬೇರೆ ಇದ್ದಾರೆ. ಈಗ ಅವರು ಬೇರೆ ಅವ್ರಿಗೆ ಡಿಫೆಂಡ್ ಅಪ್ ಆಗುತ್ತೆ. ಈಗ ಇದಕ್ಕೂ ಮುಂಚೆ ಜೆಡಿಎಸ್ ಪಕ್ಷ ಇತ್ತು, ಹಿರೇಕೆರೂರಲ್ಲಿ ಅದೇನೋ ಇತ್ತು, ನಶಿಸೋಗ್ಬಿಟ್ಟೈತೆ ಈಗ ಅದು. ಇವಾಗ ಇದನ್ನ ಮಾಧ್ಯಮಗಳಿಂದ ನೋಡ್ಕೊಂಡು ಸಹ ಈ ಒಳಗೆ ದುಡ್ಡು ಹೊರಗಡೆ ಬರಲಿ ಅಂತೇಳಿ ಬಿಡದಲ್ಲಿ ಮಾತಾಡಕ್ಕೆ ಅಷ್ಟೇ. ಸರ್, ಇವತ್ತೇನು ತಾವು ಎಲ್ಲ ಸೇರ್ಕೊಂಡು ಇವತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮನವಿ ಕೊಟ್ಟಿರಿ. ಹೌದು. ಆ ಮನೆ ಒಳಗೆ ಏನಾದರೂ ಒಂದು ಅಂಶಗಳಿದೆಯಾ ಅಥವಾ ಏನಾದರೂ ಬೇಡಿಕೆಗಳಿದೆಯಾ? ಅಂಶಗಳಿದೆ. ಏನಂದ್ರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ತುಂಬಾ
ಕೆಟ್ಟ ರಾಜಕೀಯ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಲಂಚ ಮುಕ್ತ ಸರ್ಕಾರ ಬಿಟ್ಟಲ್ಲ. ಈಗೆಲ್ಲ ಎಲ್ಲೇ ಹೋದ್ರು ಸಹ, ತಾಲೂಕು ಕಚೇರಿಗೆ ಹೋದ್ರು, ನೆಮ್ಮದಿ ಆಫೀಸ್ಗೆ ಹೋದ್ರು, ಜಿಲ್ಲಾ ಆಫೀಸ್ಗೆ ಹೋದ್ರು, ಎಲ್ಲೂ ದುಡ್ಡಿದ್ರೆ ಮುಂದೆ ಕೆಲಸಗಳಾಗ್ತವೆ. ಮುಂಚೆ ಆ ಥರ ಇರಲಿಲ್ಲ. ಅದು ಸ್ವಲ್ಪ ಸರ್ಕಾರನ ಬಿಗಿ ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮನವಿ ಕೊಟ್ಟಿದ್ದೀವಿ. ಅದು ಮುಂದಿನ ದಿನಗಳು ನಮ್ಗೆ ಗೊತ್ತಾಗುತ್ತೆ ಸರ್. ನಿಮಗೆ ಇಂದಿನ JDS ಪಕ್ಷದಿಂದ ಎಲ್ಲರೂ ಸೇರ್ಪಡೆ ಆಗಿರೋದು ನಮಗೆ ಖುಷಿಯಾಗಿದೆ. ಅವರು ಆದ ಕಾರಣ ನಮ್ಮನ್ನು ಆಹ್ವಾನಿಸಿದರು. ಅವರು ನಮ್ಮ ಜೊತೆಗೆ ಕೂಡಿ JDS-ಅನ್ನು ಉತ್ತಮ ರೀತಿಯಿಂದ ನಾವು ಆಯ್ಕೆ ಮಾಡಿಕೊಂಡು ಸರಳವಾದ ರೀತಿಯಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಎಲ್ಲರೂ ಒಮ್ಮತದಿಂದ ಆಸೆ ತಂದು ಅವ್ರನ್ನ ಯೋಗ್ಯ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು ಅಂತ ನಾವು ಆಶಿಸ್ತೇವೆ. ಇವಾಗ ಏನು ಸರ್, ಇವಾಗ ಏನು ನಮ್ಮ ತಾಲೂಕಲ್ಲಿ ಶ್ರೀ BC ಪಾಟೀಲ್ ಅವರು ಮತ್ತು UP ಬಣಕರ್ ಅವರು ಈ ಒಂದು ತಾಲೂಕಲ್ಲಿ ಘಟನೆಗಳಿಂದ ಸ್ಪರ್ಧೆ ಅಂತ ಅಂತ ಹೇಳ್ತಾರೆ. ಆ ಮಧ್ಯದಲ್ಲಿ ಯುವರಾಜ್ KS ಅವರು ಈ JDS ಪಕ್ಷ ತೀರ್ಮಾನ ಮಾಡಿದ್ದಾರೆ. ತಾವು ಅದ್ರ ಬಗ್ಗೆ ಹೇಳ್ತೀರಿ? ಅದ್ರ ಬಗ್ಗೆ ಹೇಳುವಂಥದ್ದು ಏನಂದರೆ, ಎರಡು ಪಕ್ಷನೂ ಒಂದೇ ಇದಾವೆ, ಇಲ್ಲ ಅಂತಲ್ಲ. ಒಂದು ನಾಣ್ಯ ಎರಡು ಮುಖ ಇದ್ದಾಗೆ. ಅವ್ರ ಪಕ್ಷದಲ್ಲಿ ಅವ್ರು ತೊಡ್ಕೊಂಡಿರ್ತಾರೆ, ಅದು ನಿಜ. ಅದರಿಂದ ಈಗ ಆಗುವಂಥ ಅನಾಹುತಗಳನ್ನು ನೋಡ್ಕೊಂಡಿದ್ದಾರೆ. ಅದಕ್ಕೆ ಈ ಪಕ್ಷವನ್ನು ಸೇರುವಂಥ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ.